ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಆಲ್ ನ್ಯೂ ಕ್ರೇಟಾ ಎಲೆಕ್ಟ್ರಿಕ್ ಬಗ್ಗೆ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಈ ಒಂದು ಯೂನಿಟ್ ಅನ್ನ ಪ್ರೊವೈಡ್ ಮಾಡಿರೋ ಟ್ರೈಡೆಂಟ್ ಹುಂಡೈ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ಶೋರೂಮ್ ನ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಹೊಸದಾಗಿ ಲಾಂಚ್ ಆಗಿರೋ ಕ್ರೇಟಾ ಇವಿ ನಲ್ಲಿ ರೆಗ್ಯುಲರ್ ಕ್ರೇಟಾಗಿಂತ 32 ಚೇಂಜಸ್ ಇದಾವೆ. ಸೊ ಮೊದಲು ಕಾರ್ನ ಲುಕ್ಸ್ ಇಂದ ಹೇಳೋದಾದ್ರೆ ಫ್ರಂಟ್ ಅಲ್ಲಿ ಈ ರೀತಿ ಕಾಣಿಸುತ್ತೆ. ಕನೆಕ್ಟೆಡ್ DLR, ಇಲ್ಲಿ ಡೈನಾಮಿಕ್ ಸ್ವೈಪ್ ಇಂಡಿಕೇಟರ್, ಇಲ್ಲಿ ಮೇಲೆ LED ಲೋ ಬೀಮ್ ಮತ್ತೆ ಕೆಳಗಡೆ ಹೈ ಬೀಮ್ ಸಿಗುತ್ತೆ. ಇಲ್ಲಿ ಏರೋಡೈನಾಮಿಕ್ ಡಿಸೈನ್ ಇದೆ. ಮಿಡಲ್ ಅಲ್ಲಿ ಹ್ಯುಂಡೈ ಲೋಗೋ ಸಿಗುತ್ತೆ. ಸೊ ಇದರ ಹಿಂದ್ಗಡೆ ಚಾರ್ಜಿಂಗ್ ಪೋರ್ಟ್ ಇದೆ. ಈ ರೀತಿ ಓಪನ್ ಮಾಡಬಹುದು. ಇದರಲ್ಲಿ ಚಾರ್ಜಿಂಗ್ ಲೆವೆಲ್ ಕೂಡ ಶೋ ಮಾಡುತ್ತೆ. ಗ್ರಿಲ್ ನ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಪಿಕ್ಸೆಲ್ ಡಿಸೈನ್ ನಲ್ಲಿ ಇದೆ. ಹಾಗೆ 4 ಪಾರ್ಕಿಂಗ್ ಸೆನ್ಸಾರ್ಸ್ ಇದಾವೆ. ಇಲ್ಲಿ ಕ್ಯಾಮೆರಾ ಸಿಗುತ್ತೆ. ಹಾಗೆ ಇಲ್ಲಿ ರೇಡಾರ್ ಇದೆ. ಎಡಾಸ್ ಲೆವೆಲ್ 2 ಸಿಗುತ್ತೆ. ಇಲ್ಲಿ 2 ಏರ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ರೇನ್ ಸೆನ್ಸಿಂಗ್ ವೈಪರ್ಸ್ ಇದಾವೆ. ಮತ್ತೆ ಇಲ್ಲಿ ಕೂಡ ನಿಮ್ಗೆ ಕ್ಯಾಮ್ರಾ ಸಿಗುತ್ತೆ. ಸೈಡ್ ಪ್ರೊಫೈಲ್ ನಲ್ಲಿ ತುಂಬಾ ಚೇಂಜಸ್ ಕಾಣಿಸಲ್ಲ. ವೀಲ್ಸ್ ನಲ್ಲಿ ಏರೋ ಆಪ್ಟಮೈಸ್ ಕಟ್ ಡಿಸೈನ್ ಇದೆ. ಬೆಟರ್ ಎಫಿಷಿಯನ್ಸಿಗಾಗಿ ಈ ಡಿಸೈನ್ ಮಾಡಿದ್ದಾರೆ. ಸೈಡ್ ಮಿರರ್ ಮೇಲೆ ಬ್ಲಿಂಕರ್ ಮತ್ತೆ 360 ಕ್ಯಾಮೆರಾ ಇದೆ. ಹಾಗೆ ಪಡಲ್ ಲ್ಯಾಂಪ್ ಸಿಗುತ್ತೆ. ಮಿರರ್ ಮೇಲೆ ಬ್ಲೈಂಡ್ ಸ್ಪಾಟ್ ಇಂಡಿಕೇಟರ್ ಇದೆ. ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಸಿಗುತ್ತೆ. ಸ್ಮಾರ್ಟ್ ಫೋನ್ ಅಥವಾ ಸ್ಮಾರ್ಟ್ ವಾಚ್ ಇಂದ ಫಂಕ್ಷನ್ ಮಾಡಬಹುದು. ರೂಫ್ ರೈಲ್ಸ್ ಇದಾವೆ. ಬ್ಯಾಕ್ ಸೈಡ್ ಇಂದ ಶಾರ್ಕ್ ಫಿನ್ ಆಂಟೆನಾ, ಸ್ಪಾಯ್ಲರ್, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್, ರೇರ್ ವೈಪರ್, ಕನೆಕ್ಟೆಡ್ LED ಲೈಟ್, ಡೈನಾಮಿಕ್ ಬ್ಲಿಂಕರ್ಸ್, ಸ್ಟಾಪ್ ಲ್ಯಾಂಪ್ ಇದೆ. ಮಿಡಲ್ ಅಲ್ಲಿ ಹ್ಯುಂಡೈ ಲೋಗೋ ಕಾಣಿಸುತ್ತೆ. ಇಲ್ಲಿ ರಿವರ್ಸ್ ಕ್ಯಾಮೆರಾ ಇದೆ. ಹಾಗೆ ಕ್ರೇಟಾ ಮತ್ತೆ ಎಲೆಕ್ಟ್ರಿಕ್ ಅಂತ ಬ್ಯಾಡ್ಜಿಂಗ್ ಕಾಣಿಸುತ್ತೆ. ಇಲ್ಲಿ ರಿಫ್ಲೆಕ್ಟರ್ಸ್ ಇದಾವೆ. ಬ್ಯಾಕ್ ಸೈಡ್ ಅಲ್ಲೂ 4 ಪಾರ್ಕಿಂಗ್ ಸೆನ್ಸಾರ್ಸ್ ಇದಾವೆ. ಇಲ್ಲಿ ರಿವರ್ಸ್ ಲೈಟ್ಸ್ ಕೊಟ್ಟಿದ್ದಾರೆ. ಬೂಟ್ ಓಪನ್ ಮಾಡಿದ್ರೆ 433 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಈ ಸೈಡ್ ಅಲ್ಲಿ ಸಬ್ ಊಫರ್ ಇದೆ. ಇಲ್ಲಿ ಕೆಳಗಡೆ ಸ್ಪೇರ್ ವೀಲ್ ಮತ್ತೆ ಟೂಲ್ ಸ್ಪೇಸ್ ಸಿಗುತ್ತೆ. ಇನ್ನು ಬಾನೆಟ್ ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ 22 ಲೀಟರ್ಸ್ ಫ್ರಂಕ್ ಸಿಗುತ್ತೆ. ಇಲ್ಲಿ ನೀವು ಕಾರ್ನ ಚಾರ್ಜಿಂಗ್ ಕೇಬಲ್ಸ್ ಇಟ್ಕೊಳ್ಬಹುದು. ಇಂಟೀರಿಯರ್ ನೋಡೋದಾದ್ರೆ ಡ್ರೈವರ್ ಸೈಡ್ ಡೋರ್ ನಲ್ಲಿ ಡ್ಯುಯಲ್ ಟೋನ್ ಕಲರ್ ಇದೆ. ಇಲ್ಲಿ ಡೋರ್ ಅನ್ಲಾಕ್ ಮತ್ತೆ 2 ಮೆಮೊರಿ ಸೀಟ್ ಕೊಟ್ಟಿದ್ದಾರೆ. ಹಾಗೆ ಎಲೆಕ್ಟ್ರಾನಿಕಲಿ ಮಿರರ್ ಅಡ್ಜಸ್ಟ್ ಬಟನ್ಸ್, ORBM ಫೋಲ್ಡಿಂಗ್ ಡೋರ್ಸ್, ಲಾಕ್ ಅನ್ಲಾಕ್ ಬಟನ್, ಪವರ್ ವಿಂಡೋ ಕಂಟ್ರೋಲ್ಸ್ ಇದೆ. ಡ್ರೈವರ್ ಸೈಡ್ 1 ಟಚ್ ಅಪ್ ಆರ್ ಡೌನ್ ಫಂಕ್ಷನ್ ಇದೆ. ಮತ್ತೆ ವಿಂಡೋಸ್ ಚೈಲ್ಡ್ ಲಾಕ್ ಬಟನ್ ಸಿಗುತ್ತೆ. ಇಲ್ಲಿ ಕೆಳಗಡೆ ಬಾಟಲ್ ಹೋಲ್ಡರ್ ಮತ್ತೆ ಸ್ಮಾಲ್ ಸ್ಟೋರೇಜ್ ಸಿಗುತ್ತೆ. ಮತ್ತೆ ಬೋಶ್ ನ ಸ್ಪೀಕರ್ ಸಿಗುತ್ತೆ. ಸೊ ಡ್ರೈವರ್ ಸೈಡ್ ಡೋರ್ ಓಪನ್ ಮಾಡಿದಾಗ ಈ ರೀತಿ ಲುಕ್ ಸಿಗುತ್ತೆ. ಡ್ರೈವರ್ ಸೈಡ್ ಮತ್ತೆ ಕೋ ಡ್ರೈವರ್ ಸೀಟ್ ನಲ್ಲಿ 8 ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಸಿಗುತ್ತೆ. ಸ್ಟೇರಿಂಗ್ ಡಿಸೈನ್ ಈ ರೀತಿ ಇದೆ. ಲೆದರ್ ವ್ರ್ಯಾಪ್ಡ್ ಇದೆ. ಸೊ ಇದರಲ್ಲಿ ಲೆಫ್ಟ್ ಕ್ರೂಜ್ ಕಂಟ್ರೋಲ್ ಬಟನ್ಸ್, ರೈಟ್ ಅಲ್ಲಿ ಮೀಡಿಯಾ ಕಂಟ್ರೋಲ್ ಬಟನ್ಸ್ ಇದಾವೆ. ಸ್ಟೇರಿಂಗ್ ಟಿಲ್ಟ್ ಮತ್ತೆ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ಮ್ಯಾಗ್ನೆಟ್ ಸಿಗುತ್ತೆ. ಸ್ಟಾರ್ಟ್ ಸ್ಟಾಪ್ ಬಟನ್, ಹಿಲ್ ಅಸಿಸ್ಟ್, ಟ್ರಾಕ್ಷನ್ ಕಂಟ್ರೋಲ್, ಪಾರ್ಕಿಂಗ್ ಸೆನ್ಸಾರ್, ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಇದೆ. ಇಲ್ಲಿ AC ವೆಂಟ್ ಇದೆ. ಇಲ್ಲಿ ಸ್ಮಾಲ್ ಸ್ಟೋರೇಜ್ ಸಿಗುತ್ತೆ. ಇಲ್ಲಿ ನಿಮ್ಗೆ ಶಿಫ್ಟರ್ ಸಿಗುತ್ತೆ. ಡ್ರೈವ್, ನ್ಯೂಟ್ರಲ್, ರಿವರ್ಸ್, ಪಾರ್ಕ್ ಶಿಫ್ಟಿಂಗ್ ಅನ್ನ ಇದರಿಂದ ಮಾಡ್ಕೋಬಹುದು. ಇಲ್ಲಿ 10.25 ಇಂಚ್ ಇನ್ಫೋಟೈನ್ಮೆಂಟ್ ಇದೆ. ಇದರಲ್ಲಿ ಸ್ಪೀಡೋಮೀಟರ್ ಮತ್ತೆ ಬ್ಯಾಟರಿ ಪವರ್, ರೇಂಜ್ ಹೀಗೆ ಶೋ ಮಾಡುತ್ತೆ. ಇಲ್ಲಿ ಸಾಫ್ಟ್ ಟಚ್ ಬಟನ್ಸ್ ಇದಾವೆ. AC ಕಂಟ್ರೋಲ್ ಬಟನ್ಸ್, ಹಜಾರ್ಡ್ ಲೈಟ್ ಬಟನ್ ಇದೆ. ಹಾಗೆ ಇಲ್ಲಿ ಡ್ರೈವರ್ ಓನ್ಲಿ ಅಂತ ಒಂದು ಫೀಚರ್ ಇದೆ. ಇದನ್ನ ಆನ್ ಮಾಡ್ಕೊಂಡ್ರೆ AC ವೆಂಟ್ಸ್ ಡ್ರೈವರ್ ಸೈಡ್ ಮಾತ್ರ ಫಂಕ್ಷನ್ ಆಗುತ್ತೆ. ಇಲ್ಲಿ ಕೆಳಗಡೆ ಚಾರ್ಜಿಂಗ್ ಪೋರ್ಟ್ಸ್ ಇದಾವೆ. C ಟೈಪ್ 12 ವೋಲ್ಟ್ ಸಾಕೆಟ್ ಮತ್ತೆ USB ಟೈಪ್ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ಸ್ ಇದಾವೆ. ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಇಲ್ಲಿ ಕೆಳಗೆ ಸ್ಟೋರೇಜ್ ಕೂಡ ಸಿಗುತ್ತೆ. ಮತ್ತೆ 2 ಕಪ್ ಹೋಲ್ಡರ್ಸ್ ಇದಾವೆ. ಡ್ರೈವ್ ಮೋಡ್ ಡೈಲರ್ ಇದೆ. ಇದರಲ್ಲಿ ಇಕೋ, ಸ್ಪೋರ್ಟ್ಸ್, ನಾರ್ಮಲ್ ಹೀಗೆ 3 ಮೋಡ್ಸ್ ಇದಾವೆ. ಎಲೆಕ್ಟ್ರಿಕಲ್ ಪಾರ್ಕಿಂಗ್ ಬ್ರೇಕ್, ಆಟೋ ಹೋಲ್ಡ್, 360 ಕ್ಯಾಮೆರಾ ಬಟನ್ ಇದೆ. ಇದನ್ನ ಪ್ರೆಸ್ ಮಾಡಿದ್ರೆ ಡಿಸ್ಪ್ಲೇ ನಲ್ಲಿ ಕಾರ್ನ 360 ವ್ಯೂ ಅನ್ನ ನೋಡಬಹುದು. ಇಲ್ಲಿ ಸೀಟ್ ವೆಂಟಿಲೇಷನ್ ಕಂಟ್ರೋಲ್ ಬಟನ್ಸ್ ಇದಾವೆ. ಇಲ್ಲಿ ನಿಮಗೆ ಕಂಫರ್ಟ್ ಆಗಿರೋ ಆರ್ಮ್ ರೆಸ್ಟ್ ಸಿಗುತ್ತೆ. ಇದರಲ್ಲೂ ನಿಮಗೆ ಸ್ಮಾಲ್ ಸ್ಟೋರೇಜ್ ಸಿಗುತ್ತೆ. ಕೋ ಡ್ರೈವರ್ ಸೀಟ್ ನಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಸನ್ ಬ್ಲೈಂಡ್ ನಲ್ಲಿ ಮಿರರ್ ಸಿಗುತ್ತೆ. ಇಲ್ಲಿ ಲ್ಯಾಂಪ್ಸ್
ಸನ್ರೂಫ್ ಕಂಟ್ರೋಲ್ ಬಟನ್, ಸನ್ ಗ್ಲಾಸ್ ಹೋಲ್ಡರ್ ಸಿಗುತ್ತೆ. ಇಲ್ಲಿ ಗ್ಲೋ ಬಾಕ್ಸ್ ಸಿಗುತ್ತೆ. ಡ್ರೈವರ್ ಸೈಡ್ ಸನ್ ಬ್ಲೈಂಡ್ ನಲ್ಲಿ ನಿಮ್ಗೆ ಮಿರರ್ ಸಿಗಲ್ಲ. ಇನ್ನು ಸೆಕೆಂಡ್ ರೋ ನಲ್ಲಿ ಡೋರ್ ಅನ್ಲಾಕ್ ಹ್ಯಾಂಡಲ್, ಪವರ್ ವಿಂಡೋ ಕಂಟ್ರೋಲ್, ಸ್ಪೀಕರ್ ಮತ್ತೆ ಬಾಟಲ್ ಹೋಲ್ಡರ್ ಸಿಗುತ್ತೆ. ಸೆಕೆಂಡ್ ರೋ ಇಂದ ಈ ರೀತಿ ಕಾಣಿಸುತ್ತೆ. ಸೀಟ್ಸ್ ತುಂಬಾ ಕಂಫರ್ಟ್ ಆಗಿ ಇದಾವೆ. ಡ್ಯುವಲ್ ಟೋನ್ ಕಲರ್ ನಲ್ಲಿ ಇದಾವೆ. ಮಿಡಲ್ ಅಲ್ಲಿ ಆರ್ಮ್ ರೆಸ್ಟ್ ಮತ್ತೆ 2 ಕಪ್ ಹೋಲ್ಡರ್ಸ್ ಇದಾವೆ. ಇಲ್ಲಿ ಸೀಟ್ ಕೆಳಗಡೆ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಇದರಿಂದ ನೀವು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೋಬಹುದು. ಸನ್ಶೇಡ್ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ ಸ್ಮಾಲ್ ಟೇಬಲ್ ಕೂಡ ಸಿಗುತ್ತೆ. ಅಪ್ ಟು 3.5 kg ಕೆಪಾಸಿಟಿ ಇದೆ. ಸೈಡ್ ಅಲ್ಲಿ ಕಪ್ ಹೋಲ್ಡರ್ಸ್ ಕೂಡ ಸಿಗುತ್ತೆ. ಹಾಗೆ ಕೋ ಡ್ರೈವರ್ ಸೀಟ್ ನಲ್ಲಿ ಬಾಸ್ ಮೋಡ್ ಆಪ್ಷನ್ ಬಟನ್ ಇದೆ. ಬ್ಯಾಕ್ ಸೀಟ್ ಇಂದ ಈ ರೀತಿ ವ್ಯೂ ಸಿಗುತ್ತೆ. ಫುಲ್ ಪ್ಯಾನೋರಾಮಿಕ್ ಸನ್ ರೂಫ್ ಸಿಗುತ್ತೆ. ಇಲ್ಲಿ ಗ್ರಾಬ್ ಹ್ಯಾಂಡಲ್, ರೀಡ್ ಲ್ಯಾಂಪ್ಸ್ ಇದೆ. ಬ್ಯಾಟರಿ ಕೆಪಾಸಿಟಿ 51 ಕಿಲೋವ್ಯಾಟ್ ಇದೆ. ಮ್ಯಾಕ್ಸಿಮಮ್ ಪವರ್ 133 bhp ಇದೆ. ರೇಂಜ್ 473 ಕಿಲೋಮೀಟರ್ ಕೊಡುತ್ತೆ. ಎಸಿ ಚಾರ್ಜಿಂಗ್ ಟೈಮ್ 10% to 100% 4 hours ಗೆ ಚಾರ್ಜ್ ಆಗುತ್ತೆ. ಡಿಸಿ ನಲ್ಲಿ 10% ಇಂದ 80% 58 minutes ಗೆ ಚಾರ್ಜ್ ಆಗುತ್ತೆ. ಇದು ಫ್ರಂಟ್ ವೀಲ್ ಡ್ರೈವ್ ಇದೆ. 0 to 100 7.9 ಸೆಕೆಂಡ್ಸ್ ನಲ್ಲಿ ಆಕ್ಸಿಲರೇಷನ್ ತಗೊಳುತ್ತೆ. ಟಾಪ್ ಸ್ಪೀಡ್ 180 km/h ಇದೆ. ಸಸ್ಪೆನ್ಷನ್ಸ್ ಫ್ರಂಟ್ ಅಲ್ಲಿ ಮ್ಯಾಕ್ ಪರ್ಸನ್ ಸ್ಟರ್ಟ್, ರೇರ್ ಅಲ್ಲಿ ಫಿಸ್ಟ್ ಬೀಮ್ ಇದೆ. ಟೈರ್ ಸೈಜ್ 17 ಇಂಚ್ ಇದೆ. ಬ್ರೇಕ್ಸ್ ಫ್ರಂಟ್ ಮತ್ತೆ ರೇರ್ ಅಲ್ಲಿ ಡಿಸ್ಕ್ ಬ್ರೇಕ್ಸ್ ಇದಾವೆ. ಈ ಕಾರ್ನ ವೀಲ್ ಬೇಸ್ 2610 mm, ಗ್ರೌಂಡ್ ಕ್ಲಿಯರೆನ್ಸ್ 200 mm ಸಿಗುತ್ತೆ. ಸೊ ಈ ಕಾರ್ 18 ವೇರಿಯಂಟ್ಸ್ ನಲ್ಲಿ ಅವೈಲೇಬಲ್ ಇದೆ. ಎಕ್ಸ್ ಶೋರೂಮ್ ಪ್ರೈಸ್ 17.99 lakhs ಇಂದ 24.38 lakhs ವರೆಗೂ ಆಗುತ್ತೆ. ಎಲ್ಲ ವೇರಿಯಂಟ್ಸ್ ಮತ್ತೆ ಅದರ ಪ್ರೈಸಸ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಇನ್ನು ಕಲರ್ ವೇರಿಯಂಟ್ಸ್ ನಲ್ಲಿ 11 ಇದಾವೆ. ಟೈಟಾನ್ ಗ್ರೇ ಮ್ಯಾಟ್, ಸ್ಟಾರಿ ನೈಟ್, ಅಟ್ಲಾಸ್ ವೈಟ್, ಟೈಟಲ್ ಗ್ರೇ ಮ್ಯಾಟ್, ಓಷಿಯನ್ ಬ್ಲೂ ಮೆಟಾಲಿಕ್, ಅಟ್ಲಾಸ್ ವೈಟ್ ವಿತ್ ಬ್ಲಾಕ್ ರೂಫ್, ಬ್ಲೂ ಮ್ಯಾಟ್, ಬ್ಲಾಕ್ ಪ್ಯಾರಲ್, ರೆಡ್ ಪ್ಯಾರಲ್, ಬ್ಲೂ ಮೆಟಾಲಿಕ್ ವಿತ್ ಬ್ಲಾಕ್ ರೂಫ್ ಮತ್ತೆ ಎಮರಾಲ್ಡ್ ಮ್ಯಾಟ್ ನಲ್ಲಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಇಂದ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.